ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಇದನ್ನು ಇನ್ಸ್ಟೆಂಟಾಗಿ ಮಾಡ್ಕೊಂಡಿರುವಂಥ ಇಡ್ಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸತಿ ಮಾಡ್ಕೊಳ್ಳಿ, ನೀವು ಕೂಡ ಇಷ್ಟಪಟ್ಟು ತಿಂತೀರಾ. ಅಷ್ಟು ಸುಲಭವಾಗಿ ಈಸಿಯಾಗಿ ಮಾಡ್ಕೋಬೋದು. ಯಾವುದೇ ರೀತಿಯಾದಂಥ ಅಕ್ಕಿ ನೆನೆಸೋದು ಬೇಡ, ಉದ್ದಿನ ಬೇಳೆ ಹಾಕೋದು ಬೇಡ, ಇನೋ ಸೋಡಾ ಯಾವುದನ್ನು ಕೂಡ ಬಳಸಲಾರದೆ ಮಾಡಿರುವಂತಹ ಇಡ್ಲಿ ರವೆಯ ಇಡ್ಲಿ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. 1 ಕಪ್ ಇಡ್ಲಿ ರವೆ ಇದ್ದರೆ ಸಾಕು, ಸುಲಭವಾಗಿ ಮಾಡ್ಕೋಬೋದು. ರುಬ್ಬದೆ, ಮಿಕ್ಸಿ ಜಾರಿಗೆ ಹಾಕದೆ, ಇನೋ ಸೋಡಾ ಏನನ್ನು ಕೂಡ ಬಳಸಲಾರದೆ ಮಾಡ್ಕೋಬೋದು. ಈಸಿಯಾಗಿ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಹಾಗಿದ್ರೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ 1 ಕಪ್ ಆಗುವಷ್ಟು ಇಡ್ಲಿ ರವೆನ ತೊಗೊಂಡಿದ್ದೀನಿ. ಈ ಇಡ್ಲಿ ರವೆನ ಒಂದು 5 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಬೆಚ್ಚಗೆ ಹುರ್ಕೋಬೇಕು ಅಷ್ಟೇ. ತುಂಬ ಸುಡೋ ಥರ, ಕಲರ್ ಚೇಂಜ್ ಆಗೋ ಥರ ಏನೂ ಹುರಿಯೋದು ಬೇಡ. ಜಸ್ಟ್ ಬೆಚ್ಚಗಾಗಬೇಕು. ಬೆಚ್ಚಗಾಗೋವರೆಗೂ ಒಂದು 2 ನಿಮಿಷ, ಒಂದು 5 ನಿಮಿಷ ಒಳಗಡೆ ನೀವು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ರೆಡಿ ಆಗಿದೆ. ಒಂದು 2 ನಿಮಿಷ ಆಯಿತು. ಈಗ ಇದನ್ನು ಬಂದ್ ಮಾಡಿಬಿಟ್ಟು ಆರೋದಕ್ಕೆ ಬಿಟ್ಬಿಡೋಣ. ಒಂದು 2 ನಿಮಿಷಗಳ ಕಾಲ ಇದು ಬಿಸಿ ಇರೋದು ಆರಿದ ತಕ್ಷಣವೇ ನೀವಿಲ್ಲಿ ಮೊಸರನ್ನು ಹಾಕೋಬೇಕು. 1 ಕಪ್ ನಾನೇನು ತೊಗೊಂಡಿದ್ನಲ್ವ, 1 ಕಪ್ ಇಡ್ಲಿ ರವೆಗೆ ಒಂದು ಕಪ್ ಆಗುವಷ್ಟು ಕರೆಕ್ಟಾಗಿ ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ಈ ಮೊಸರನ್ನು ಇದರಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ಸ್ವಲ್ಪ ಹುಳಿ ಇರಲಾರ್ದದ ಮೊಸರನ್ನೇ ತೊಗೊಳ್ಳಿ. ಹುಳಿ ಇದ್ದರೆ ಏನಾಗ್ಬಿಡುತ್ತೆ, ಸ್ವಲ್ಪ ಇಡ್ಲಿ ರವೆ ಹುಳಿ ಬರುತ್ತೆ. ಹಾಗಾಗಿ ಗಟ್ಟಿ ಮೊಸರು, ಚೆನ್ನಾಗಿರೋಂಥ ಮೊಸರನ್ನ ತೊಗೋಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಅದೇ ಕಪ್ಪಿನ ಅಳತೆಯಿಂದ 1 ಕಪ್ ಆಗುವಷ್ಟು ನೀರನ್ನು ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದನ್ನು ಕಲಿಸ್ಬಿಟ್ಟು ನಿಮಗೆ ಟೈಮ್ ಚೆನ್ನಾಗಿತ್ತು ಅಂದರೆ ಒಂದು ಹಾಫ್ ಆನ್ ಅವರ್ ಮೇಲ್ಗಡೆ ಬಿಟ್ಟು ಅರ್ಧ ತಾಸು ಬಿಟ್ಟರೆ ಏನಾಗುತ್ತೆ, ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಹೊಂದ್ಕೊಳುತ್ತೆ. ಈ ರೀತಿ ಮಾಡ್ಕೊಳೋದ್ರಿಂದ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಯಾಕಂದರೆ ಒಬ್ಬೊಬ್ಬರಿಗೆ ರಾತ್ರಿ ಹೊತ್ತು ಉದ್ದಿನ ಬೇಳೆನ ನೆನೆಯಿಟ್ಟು ಇಡ್ಲಿನ ನೆನೆ ಹಾಕಿಬಿಟ್ಟು ಮಾರ್ನಿಂಗ್ ತಿನ್ನೋದ್ರಿಂದ ಒಬ್ಬೊಬ್ಬರಿಗೆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ. ಆದರೆ ಈ ರೀತಿ ಇನ್ಸ್ಟೆಂಟಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ನಿಮಗೆ ಆ ಒಂದು ಡೈಜೆಷನ್ ಪ್ರಾಬ್ಲಮ್ ಏನಿದೆ ಅದು ಕೂಡ ಕಮ್ಮಿ ಇರುತ್ತೆ. ಒಂದು ಒಳ್ಳೆಯ ಟೇಸ್ಟ್ ಕೂಡ ಸಿಗುತ್ತೆ. ನೆಕ್ಸ್ಟ್ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನ್ ಆಗುವಷ್ಟು, ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಯಾವ ಅಳತೆಯಿಂದ ನೀರು ತೊಗೊಂಡಿದ್ನಲ್ವ ಸ್ನೇಹಿತರೆ, ಅದರಿಂದ ಮತ್ತೆ 1 ಕಪ್ ಆಗುವಷ್ಟು ನೀರು. ಟೋಟಲ್ ಆಗಿ ಇಲ್ಲಿ 1 ಕಪ್ ಮೊಸರಿಗೆ 2 ಕಪ್ ಆಗುವಷ್ಟು ನೀರು, 1 ಕಪ್ ರವೆ, ಇಷ್ಟೇ ಸಾಕು, ಮತ್ತೇನು ಬೇಕಾಗೋದಿಲ್ಲ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಮತ್ತು ಇದನ್ನು ಯಾವುದೇ ರೀತಿಯಾದಂಥ ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಎಕ್ಸ್ಟ್ರಾ ರೈಸ್ ಹಾಕೋದು ಬೇಡ, ಅವಲಕ್ಕಿ ಹಾಕೋದು ಬೇಡ, ಏನೇನೂ ಬೇಡ. ಈಸಿಯಾಗಿ ಮಾಡ್ಕೋಬೋದು. ಇನೋ ಸೋಡಾ ಏನನ್ನು ಬಳಸಲಾರದೇ 10 ನಿಮಿಷದಲ್ಲಿ ರೆಡಿ ಆಗುವಂಥ ಇಡ್ಲಿ ರವೆ ನೋಡಿ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳೋದೊಂದೇ ಇಂಪಾರ್ಟೆಂಟ್ ಇರುತ್ತೆ. ಅದು ಒಂದು ಕರೆಕ್ಟ್ ಆಯಿತು ಅಂತಂದರೆ ಈ ಹದ ಏನಿದೆ ಅದು ಕರೆಕ್ಟಾಗಿ ಬಂದುಬಿಡುತ್ತೆ. ನೋಡಿ ಇವಾಗ ಒಂದು 10ರಿಂದ 15 ನಿಮಿಷಗಳ ಕಾಲ ಬಿಟ್ಟಿದ್ದೀನಿ. ಎಷ್ಟು ಕರೆಕ್ಟಾಗಿ ಹೊಂದ್ಕೊಂಡಿದೆ ನೋಡಿ. ಈ ರೀತಿ ಮೊಸರು ಮತ್ತು ರವೆ ಏನಿದೆ ಕರೆಕ್ಟಾಗಿ ಹೊಂದ್ಕೋಬೇಕು. ಈಗ ಇದಕ್ಕೆ ನಾನು ಇಲ್ಲಿ ಯಾವುದೇ ರೀತಿಯಾದಂತಹ ಸೋಡಾ ಏನೂ ಬಳಸ್ತಾ ಇಲ್ಲ. ನಾನು ಹಾಗೆ ಇಡ್ಲಿ ಪಾತ್ರೆಗೆ ಹಾಕ್ಕೊತಾ ಇರೋದು. ನಿಮಗೇನಾದರೂ ಇನ್ನೂ ಸ್ವಲ್ಪ ಮೆತ್ತಗೆ ಬೇಕು ಅನ್ನೋ ಹಾಗಿದ್ರೆ ನೀವು ಸೋಡಾನ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಯೂಸ್ ಮಾಡ್ಕೊತಾ ಇಲ್ಲ. ನೋಡಿ ಕರೆಕ್ಟಾಗಿ ಬಂದಿದೆ ನೋಡಿ. ಈ ರೀತಿ ಒಂದು 4 ಸಾಚೆ ಇರುವಂತಹ ಇಡ್ಲಿ ಪಾತ್ರೆಯನ್ನು ತೊಗೊಂಡಿದ್ದೀನಿ. ಇವಾಗ ಅದನ್ನು ಹಾಕಿಬಿಟ್ಟು ಒಂದು 10 ನಿಮಿಷಗಳ ಕಾಲ ಇದನ್ನು ಬೇಯಿಸೋಕೆ ಬಿಟ್ಬಿಟ್ರೆ ಮುಗಿದು ಹೋಯಿತು. ನಾವು ಮಾಡ್ಕೊಂಡಿರುವಂತಹ ಇಡ್ಲಿ ಏನಿದೆ ರೆಡಿ ಆಗಿಬಿಡುತ್ತೆ. ನೋಡಿ ನಾನು ಇಲ್ಲಿ 2 ಪ್ಲೇಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಅಷ್ಟೇ ಇನ್ಸ್ಟೆಂಟಾಗಿ ಏನಾದರೂ ಮಾಡ್ಕೋಬೇಕು ಅನ್ನೋ ಹಾಗಿದ್ರೆ ಈ ರೀತಿ ಇಡ್ಲಿ ರವೆನ ಮಾಡಿಕೊಂಡು ತಿನ್ನಿ. ತುಂಬ ಅಂದರೆ ತುಂಬ ಈಸಿಯಾಗಿರುತ್ತೆ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ, ತುಂಬ ಸುಲಭವಾಗಿ ಮಾಡ್ಕೋಬೋದು. ನೋಡಿ 10 ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 2 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ರೆಡಿಯಾಗಿರುವಂಥ ಇಡ್ಲಿನ ತೋರಿಸ್ತಾ ಇದ್ದೀನಿ ನಿಮಗೆ, ಎಷ್ಟು ಸುಲಭವಾಗಿ ಈಸಿಯಾಗಿ ಬಂದಿದ್ದಾವೆ ಅಂತೇಳಿ. ಇದನ್ನು ನಾನು ಆಲ್ರೆಡಿ ತೆಗೆದುಬಿಟ್ಟಿದ್ದೀನಿ. ನಾನು ತೆಗಿಯೋಕ್ಕಿಂತ ಮುಂಚೆದೇನಿದೆ ಶಾರ್ಟ್ ಮಿಸ್ ಆಗಿದೆ, ಹಾಗಾಗಿ ತೋರಿಸ್ತಾ ಇರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತೇಳಿ. ಇಡ್ಲಿಗಳು ಮಾತ್ರ ಸಖತ್ತಾಗಿ ಬಂದಿದ್ದಾವೆ. ಯಾರಿಗೆಲ್ಲ ಇನ್ಸ್ಟೆಂಟಾಗಿ ಇಡ್ಲಿನ ಮಾಡಿಕೊಂಡು ತಿನ್ನಬೇಕು ಈ ರೀತಿ ಅಂತ ಕ್ರೇವಿಂಗ್ಸ್ ಆಗಿತ್ತು ಅಂತಂದರೆ 1 ಟೈಮ್ ಈ ರೀತಿ ಮಾಡ್ಕೊಳ್ಳಿ. ರುಬ್ಬದೆ, ಮಿಕ್ಸಿಗೆ ಹಾಕ್ಲಾರ್ದೇನೆ ಅಥವಾ ಏನೋ ಸೋಡಾ ಏನನ್ನು ಕೂಡ ಬಳಸಲಾರ್ದೇನೆ ನೀವು ಸುಲಭವಾಗಿ ಮನೆಯಲ್ಲೇ 10ರಿಂದ 15 ನಿಮಿಷಗಳಲ್ಲಿ ಇಡ್ಲಿನ ತಯಾರಿಸ್ಕೋಬೋದು. ಇದ್ರ ಜೊತೆಗೆ ಏನಾದರೂ ಚಟ್ನಿ ಬೇಕು ಅನ್ನೋ ಹಾಗಿದ್ರೆ ಕೊಬ್ಬರಿ ಚಟ್ನಿ ಅಥವಾ ಕೆಂಪು ಚಟ್ನಿ ಏನನ್ನಾದರೂ ನೀವು ಯೂಸ್ ಮಾಡ್ಕೋಬೋದು. ಸಾಂಬಾರು ಜೊತೆಗೆ ಕೂಡ ತಿನ್ಬೋದು. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇನ್ಸ್ಟೆಂಟ್ ಇಡ್ಲಿ ಎಷ್ಟು ಸುಲಭವಾಗಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಒಮ್ಮೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ನೀವೇನಾದರೂ ಈ ವಿಡಿಯೋನ ನೋಡಿ ಮಾಡ್ಕೊಂಡಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಕೂಡ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.